ರಾಜ್ಯದಲ್ಲಿ ಕೋಗಿಲು ಲೇಔಟ್ ಅಕ್ರಮ ಒತ್ತುವರಿ ತೆರವು ಕಾವು ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಸರ್ಕಾರ ಫ್ಲಾಟ್ ನೀಡಲು ಮುಂದಾಗಿದೆ. ಇದರ ನಡುವೆ ಅದೇ ಮನೆಗಳಿಗಾಗಿ 5 ವರ್ಷದಿಂದ ಕಾಯ್ತಾ ಇರುವಂತಹ ನಿರಾಶ್ರಿತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಫ್ಲಾಟ್ ಭಾಗ್ಯ, ಬೀದಿಗೆ ಬಿದ್ದ ಹೌಸಿಂಗ್ ಬೋರ್ಡ್ ಫಲಾನುಭವಿಗಳು. ರಾಜ್ಯದಲ್ಲಿ ವಸತಿ ರಹಿತರಿಗೆ ಸೂರು ಕಲ್ಪಿಸಬೇಕಾದ ಸರ್ಕಾರಿ ಯೋಜನೆಗಳು ಈಗ ವಿವಾದದ ಕೇಂದ್ರ ಬಿಂದುವಾಗಿವೆ. ವರ್ಷಗಳಿಂದ ಕಷ್ಟಪಟ್ಟು ಹಣ ಉಳಿಸಿ ಕಾನೂನುಬದ್ಧವಾಗಿ ಮನೆಗಾಗಿ ಅರ್ಜಿ ಸಲ್ಲಿಸಿದವರಿಗೆ ವಸತಿ ಭಾಗ್ಯ ಸಿಗ್ತಾ ಇಲ್ಲ. ಆದರೆ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿದವರಿಗೆ ಕೇವಲ 2 ವಾರದಲ್ಲೇ ಫ್ಲಾಟ್ ಹಂಚಿಕೆ ಆಗ್ತಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈಗ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯನ ಅಂತ ನಿಜವಾದ ಫಲಾನುಭವಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ. ಒಂದ್ ಕಡೆ ಒತ್ತುವರಿದಾರರಿಗೆ ಇಷ್ಟು ಸವಲತ್ತು ಸಿಗ್ತಾ ಇದ್ರೆ, ಮತ್ತೊಂದು ಕಡೆಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಿಯಮಾನುಸಾರವಾಗಿ ಅರ್ಜಿಯನ್ನ ಸಲ್ಲಿಸಿದವರು ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಿ ಡಿಪಾಸಿಟ್ ದುಡ್ಡು ಕಟ್ಟಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅದರಲ್ಲೂ ಕೋಗಿಲು ಒತ್ತುವರಿದಾರರಿಗೆ 10 ದಿನದಲ್ಲೇ ಫ್ಲಾಟ್ ಕೊಡ್ತಿದ್ದಾರೆ. ಆದರೆ ನಮಗೆ 5 ವರ್ಷದಿಂದ ಮನೆ ಕೊಡದೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ರಾಜೀವ್ ಗಾಂಧಿ ವಸತಿ ನಿಗಮ ಕಚೇರಿ ಮುಂದೆ ನೂರಾರು ನಿರಾಶ್ರಿತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅಲ್ಲಿಂದ ಲಿಸ್ಟ್ ಬರ್ಬೇಕಂತ ಮಾತ್ರ ಹೇಳ್ತಾರೆ. ಅಲ್ಲಿ ಹೋಗಿ ಕೇಳಿದ್ರೆ ಅವರು ಇನ್ನೂ ನಾವು ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ನಾವು 10 ದಿನದಿಂದನೂ ಹೀಗೆ ಓಡಾಡ್ತಾನೆ ಇದೀವಿ. ಬಿಬಿಎಂಪಿಯಿಂದ ಇಲ್ಲಿಗೆ ಗೃಹ ಮಂಡಳಿಯಿಂದ ಬಿಬಿಎಂಪಿಗೆ ಓಡಾಡ್ತಾನೆ ಇದೀವಿ. ಆದ್ರೂ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಂದು ಮಾತು, ನಾವು ಬಡವರು ಅಂತ ನಮ್ನ ತಾತ್ಕಾರ ಮಾಡ್ತಾರೆ. ಬೊಕ್ಕೆ ಹಿಡ್ಕೊಂಡು ಬಂದವ್ರಿಗೆಲ್ಲ ಅವ್ರು ವಿಸಿಟ್ ಕೊಟ್ಟು ಎಲ್ಲಾರನ್ನೂ ಮಾತಾಡಿಸ್ತಾ ಇದ್ದಾರೆ. ನಾವು ಅವ್ರನ್ನ ಹುಡಿಕೊಂಡು ಈ ಚೇಂಬರ್ಗೆ ಹೋಗಕ್ಕಾಗತ್ತಾ ಸರ್? ಬರ್ತೀನಿ ನೋಡ್ಕೊಂಡು ಹೋದ್ಮೇಲೆ ಅವ್ರು ಬಂದು ನಮ್ಗೇನೋ ಒಂದು ಉತ್ತರ ಕೊಡ್ಬೇಕಲ್ಲ ಸರ್. ನಮ್ಗೆ ಉತ್ತರ ಕೊಡಕ್ ಆಗಲ್ಲ ಅಂತ ಹಿಂದೆ ಬಾಗ್ಲಿಂದ ಯಾಕೆ ಹೋಗ್ಬೇಕು ಸರ್? ನಾವು ಕೇಳೋದಿಷ್ಟೇ ಸರ್, ನಾವು ಬಡವರು ಇದೀವಿ, ನಾವೆಲ್ಲ ಅಮೌಂಟ್ ಕ್ಲಿಯರ್ ಮಾಡಿದೀವಿ. ಒಂದು ಬೀಗ ಕೊಡ್ಲಿ, ಇಲ್ಲ ಅಂದ್ರೆ ಒಂಚೂರು ವಿಷ ಕೊಡ್ಲಿ. ಬಂದು ಅವರೇ ಜಮೀರ್ ಸಾಹೇಬ್ರೆ ಬಂದು ಅದೇನು ಉತ್ತರ ಕೊಡ್ತಾರೋ ಕೊಡ್ಬೇಕು. ಇನ್ನು ಅಮೃತ ಮಹೋತ್ಸವ ಯೋಜನೆಯಡಿ ಅರ್ಜಿ ಸಲ್ಲಿಸಲಾಗಿತ್ತು. ಮನೆ ವಂತಿಗೆ ಹಣ ಕೊಡಲಾಗಿದೆ. 5 ಲಕ್ಷ ರೂಪಾಯಿ ಪಾಲಿಕೆ ಸಹಾಯಧನ ನೀಡಿದೆ. ಆದರೂ ವಸತಿ ನಿಗಮ ಕಳೆದ 5 ವರ್ಷದಿಂದ ಮನೆ ನೀಡದೆ ಸತಾಯಿಸ್ತಾ ಇದೆ. ಮನೆ ಹಂಚಿಕೆ ಆಗಿರೋರಿಗೆ ಮನೆ ನೀಡಿ ಹೀಗಂತ ಒತ್ತಾಯಿಸುತ್ತಿದ್ದಾರೆ. ಮನವೊಲಿಸಲು ಬಂದಂತಹ ಎಂಡಿ ಪರಶುರಾಮ್ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಆದ್ರೆ ಎಲ್ಲ ಅಮೌಂಟ್ ಕ್ಲಿಯರ್ ಆಗಿದ್ರು ಕೂಡ ನಮ್ಗೆ ಮನೆನ ನಮ್ಗೆ ರಿಜಿಸ್ಟ್ರೇಷನ್ ಬಿಡ್ತಾ ಇಲ್ಲ. ಅಲ್ಲಿಂದ ಇಲ್ಲಿಗೆ ಬಿಬಿಎಂಪಿಯಿಂದ ರಾಜೀವ್ ಗಾಂಧಿಗೆ ಹೀಗೆ ತಿರುಗಿಸ್ತಾ ಇದ್ದಾರೆ. ನಮ್ಗೆ ಬಿಡ್ತಾ ಇಲ್ಲ. ಹಾಗೇನೆ ಈಗ ಕೂಗಿಲು ಲೇಔಟ್ ಅಲ್ಲಿ 10 ದಿನದಲ್ಲಿ ಅವ್ರಿಗೇನೆ ಲೋನ್ ಮಾಡ್ಕೊಡ್ತಾರೆ. ಎಲ್ಲ ಮಾಡ್ಕೊಟ್ಟು ಮಾಡ್ತಿದ್ದಾರೆ. ಅದನ್ನ ನಾವು 5 ವರ್ಷದಿಂದ ತಿರುಗ್ತಾ ಇದೀವಿ. ನಮ್ಮ ಅಮೌಂಟ್ ಇವ್ರು ಕಟ್ಟಬೇಕಾಗಿರೋದು ಗೌರ್ಮೆಂಟ್ ನಮ್ದೆಲ್ಲ ಕ್ಲಿಯರ್ ಆಗಿದೆ. ಈ ಲೋನ್ ಕೂಡ ಮಾಡಿ ಎಲ್ಲ ಕಟ್ಟಿಸ್ತಾ ಇದೀವಿ. ಆದ್ರೆ ನಮ್ಗೆ ಇವ್ರ ಮನೆ ಯಾಕೆ ಕೊಡ್ತಾ ಇಲ್ಲ? ಅದನ್ನ ನಾವು ಸರ್ಕಾರಕ್ಕೆ ಕೇಳ್ತಾ ಇದೀವಿ. ಇವ್ರ ಮನೆ ಕೀ ಮತ್ತೆ ಮನೆ ನಮ್ಗೆ ಕೀ ಕೊಟ್ಟು ನಮ್ಗೆ ಬಿಡೋವರೆಗೂ ನಾವು ಹೋಗಲ್ಲ ಸರ್. ನಾವ್ ಇಲ್ಲೇ ಇರ್ತೀವಿ. ಸರ್ಕಾರ ಬಂದು ನಮ್ಗೆ ಇಲ್ಲೇ ಉತ್ತರ ಹೇಳಿ. ಏನಿದು ಅವಾಂತರ ಅಂತ ಕೇಳಿದ್ರೆ ಎಂಡಿ ಪರಶುರಾಮ ಜಿಬಿಎ ಅಧಿಕಾರಿಗಳ ವಿರುದ್ಧ ದೂರ್ತಾ ಇದ್ದಾರೆ. ಜಿಬಿಎ ಫಲಾನುಭವಿಗಳ ಪಟ್ಟಿ ಕೊಟ್ರೆ ನಾವು ಮನೆ ಕೊಡಲು ರೆಡಿ ಇದ್ದೇವೆ ಅಂತಿದ್ದಾರೆ. ಮುಂಚೆ ಬಂದ ಅಪ್ಲಿಕೇಶನ್ ಇಲ್ಲ, ಏನಾಯ್ತು 550 ಅರ್ಜಿಗಳು ಬಂದಿದ್ವು. ಅದರಲ್ಲಿ ಅವರು ಸ್ಕ್ರೂಟಿನಿ ಮಾಡೋ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. 2 ಎಲಿಜಿಬಲ್ ಅಂತ ಹೇಳಿ ನಮಗೆ ಒಂದು ಲಿಸ್ಟ್ ಕೊಟ್ರು. ಸೊ ಆ ಲಿಸ್ಟ್ ಬಂದ್ಮೇಲೆ ನಾವು ಅದರಲ್ಲಿ ಹೇಳಿದ್ರು, ಈ ತರ ನಾವು 2 ಎಲಿಜಿಬಲ್ ಪಟ್ಟಿ ಕೊಟ್ಟಿದ್ದೀವಿ. ಅವ್ರಿಗೆ ಸಂಬಂಧಪಟ್ಟಂಗೆ ಈ ಅಮೃತ ಮಹೋತ್ಸವ ಯೋಜನೆಯಲ್ಲಿ ನೀವು ಆಯ್ಕೆಯಾದಂತಹ ಫಲಾನುಭವಿಗಳಿಗೆ 5 ಲಕ್ಷ ನೀವು ಬಿಡುಗಡೆ ಮಾಡಿಕೊಂಡು ಮುಂದಿನ ಪ್ರೊಸೆಸ್ ಮಾಡಿ, ಮತ್ತೆ ನಮಗೆ ಯುಸಿ ಕೊಡಿ ಅಂತ ಹೇಳಿದ್ರು. 15 ಡೇದಲ್ಲಿ ಯುಸಿ ಕೊಡಿ ಅಂತ ಹೇಳಿದ್ರು. ಅದರ ಪ್ರಕಾರ ನಾವು ಕ್ರಮ ತಗೊಂಡಿವಿ. ಈಗಲಾದರೂ ಜಿಬಿಎ ರಾಜೀವ್ ಗಾಂಧಿ ವಸತಿ ನಿಗಮ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಿಜವಾದ ಫಲಾನುಭವಿಗಳಿಗೆ ಫ್ಲಾಟ್ ಅನ್ನು ಕೊಡಬೇಕಾಗಿದೆ. ಚರಣ್ ಮೂಡುಬಿದ್ರೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಕೋಗಿಲು ಲೇಔಟ್ ಅಕ್ರಮ ಒತ್ತುವರಿ ತೆರವು ಕಾವು ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಸರ್ಕಾರ ಫ್ಲಾಟ್ ನೀಡಲು ಮುಂದಾಗಿದೆ. ಇದರ ನಡುವೆ ಅದೇ ಮನೆಗಳಿಗಾಗಿ 5 ವರ್ಷದಿಂದ ಕಾಯ್ತಾ ಇರುವಂತಹ ನಿರಾಶ್ರಿತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಫ್ಲಾಟ್ ಭಾಗ್ಯ, ಬೀದಿಗೆ ಬಿದ್ದ ಹೌಸಿಂಗ್ ಬೋರ್ಡ್ ಫಲಾನುಭವಿಗಳು. ರಾಜ್ಯದಲ್ಲಿ ವಸತಿ ರಹಿತರಿಗೆ ಸೂರು ಕಲ್ಪಿಸಬೇಕಾದ ಸರ್ಕಾರಿ ಯೋಜನೆಗಳು ಈಗ ವಿವಾದದ ಕೇಂದ್ರ ಬಿಂದುವಾಗಿವೆ.
ವರ್ಷಗಳಿಂದ ಕಷ್ಟಪಟ್ಟು ಹಣ ಉಳಿಸಿ ಕಾನೂನುಬದ್ಧವಾಗಿ ಮನೆಗಾಗಿ ಅರ್ಜಿ ಸಲ್ಲಿಸಿದವರಿಗೆ ವಸತಿ ಭಾಗ್ಯ ಸಿಗ್ತಾ ಇಲ್ಲ. ಆದರೆ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿದವರಿಗೆ ಕೇವಲ 2 ವಾರದಲ್ಲೇ ಫ್ಲಾಟ್ ಹಂಚಿಕೆ ಆಗ್ತಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈಗ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯನ ಅಂತ ನಿಜವಾದ ಫಲಾನುಭವಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಒಂದ್ ಕಡೆ ಒತ್ತುವರಿದಾರರಿಗೆ ಇಷ್ಟು ಸವಲತ್ತು ಸಿಗ್ತಾ ಇದ್ರೆ ಮತ್ತೊಂದು ಕಡೆಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಿಯಮಾನುಸಾರವಾಗಿ ಅರ್ಜಿಯನ್ನ ಸಲ್ಲಿಸಿದವರು ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಿ ಡಿಪಾಸಿಟ್ ದುಡ್ಡು ಕಟ್ಟಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅದರಲ್ಲೂ ಕೋಗಿಲು ಒತ್ತುವರಿದಾರರಿಗೆ 10 ದಿನದಲ್ಲೇ ಫ್ಲಾಟ್ ಕೊಡ್ತಿದ್ದಾರೆ. ಆದರೆ ನಮಗೆ 5 ವರ್ಷದಿಂದ ಮನೆ ಕೊಡದೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ರಾಜೀವ್ ಗಾಂಧಿ ವಸತಿ ನಿಗಮ ಕಚೇರಿ ಮುಂದೆ ನೂರಾರು ನಿರಾಶ್ರಿತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅಲ್ಲಿಂದ ಲಿಸ್ಟ್ ಬರ್ಬೇಕಂತ ಮಾತ್ರ ಹೇಳ್ತಾರೆ. ಅಲ್ಲಿ ಹೋಗಿ ಕೇಳಿದ್ರೆ ಅವರು ಇನ್ನೂ ನಾವು ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ನಾವು 10 ತಿಂಗಳಿಂದ ಹೀಗೆ ಓಡಾಡ್ತಾನೆ ಇದೀವಿ. ಬಿಬಿಎಂಪಿ ಇಂದ ಇಲ್ಲಿಗೆ ಗೃಹ ಮಂಡಳಿಯಿಂದ ಬಿಬಿಎಂಪಿಗೆ ಓಡಾಡ್ತಾನೆ ಇದೀವಿ. ಆದ್ರೂ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಂದು ಮಾತು, ನಾವು ಬಡವರು ಅಂತ ನಮ್ನ ತಾತ್ಕಾರ ಮಾಡ್ತಾರೆ. ಬೊಕ್ಕೆ ಹಿಡ್ಕೊಂಡು ಬಂದವ್ರಿಗೆಲ್ಲ ಅವ್ರು ವಿಸಿಟ್ ಕೊಟ್ಟು ಎಲ್ಲಾರನ್ನೂ ಮಾತಾಡಿಸ್ತಾ ಇದಾರೆ. ನಾವು ಅವ್ರನ್ನ ಹುಡಿಕೊಂಡು ಈ ಚೇಂಬರ್ಗೆ ಹೋಗಕ್ಕಾಗತ್ತಾ ಸರ್? ಬರ್ತೀನಿ ನೋಡ್ಕೊಂಡು ಹೋದ್ಮೇಲೆ ಅವ್ರು ಬಂದು ನಮ್ಗೇನೋ ಒಂದು ಉತ್ತರ ಕೊಡ್ಬೇಕಲ್ಲ ಸರ್. ನಮ್ಗೆ ಉತ್ತರ ಕೊಡಕ್ ಆಗಲ್ಲ ಅಂತ ಹಿಂದೆ ಬಾಗ್ಲಿಂದ ಯಾಕೆ ಹೋಗ್ಬೇಕು ಸರ್? ನಾವು ಕೇಳೋದಿಷ್ಟೇ ಸರ್, ನಾವು ಬಡವ್ರು ಇದೀವಿ, ನಾವೆಲ್ಲ ಅಮೌಂಟ್ ಕ್ಲಿಯರ್ ಮಾಡಿದೀವಿ. ಒಂದು ಬೀಗ ಕೊಡ್ಲಿ, ಇಲ್ಲ ಅಂದ್ರೆ ಒಂಚೂರು ವಿಷಯ ಕೊಡ್ಲಿ. ಬಂದು ಅವರೇ ಜಮೀರ್ ಸಾಹೇಬ್ರೆ ಬಂದು ಅದೇನು ಉತ್ತರ ಕೊಡ್ತಾರೋ ಕೊಡ್ಬೇಕು. ಇನ್ನು ಅಮೃತ ಮಹೋತ್ಸವ ಯೋಜನೆಯಡಿ ಅರ್ಜಿ ಸಲ್ಲಿಸಲಾಗಿತ್ತು. ಮನೆ ವಂತಿಗೆ ಹಣ ಕೊಡಲಾಗಿದೆ. 5 ಲಕ್ಷ ರೂಪಾಯಿ ಪಾಲಿಕೆ ಸಹಾಯಧನ ನೀಡಿದೆ. ಆದರೂ ವಸತಿ ನಿಗಮ ಕಳೆದ 5 ವರ್ಷದಿಂದ ಮನೆ ನೀಡದೆ ಸತಾಯಿಸ್ತಾ ಇದೆ. ಮನೆ ಹಂಚಿಕೆ ಆಗಿರೋರಿಗೆ ಮನೆ ನೀಡಿ ಈಗಂತ ಒತ್ತಾಯಿಸುತ್ತಿದ್ದಾರೆ. ಮನವೊಲಿಸಲು ಬಂದಂತಹ ಎಂಡಿ ಪರಶುರಾಮ್ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಆದ್ರೆ ಎಲ್ಲ ಅಮೌಂಟ್ ಕ್ಲಿಯರ್ ಆಗಿದ್ರು ಕೂಡ ನಮ್ಗೆ ರಿಜಿಸ್ಟ್ರೇಷನ್ ಬಿಡ್ತಾ ಇಲ್ಲ. ಅಲ್ಲಿಂದ ಇಲ್ಲಿಗೆ ಬಿಬಿಎಂಪಿಯಿಂದ ರಾಜೀವ್ ಗಾಂಧಿಗೆ ಹೀಗೆ ತಿರುಗಿಸ್ತಾ ಇದ್ದಾರೆ. ನಮ್ಗೆ ಬಿಡ್ತಾ ಇಲ್ಲ. ಹಾಗೇನೆ ಈಗ ಕೂಗಿಲು ಲೇಔಟ್ ಅಲ್ಲಿ 10 ದಿನದಲ್ಲಿ ಅವ್ರಿಗೇನೆ ಲೋನ್ ಮಾಡ್ಕೊಡ್ತಾರೆ. ಎಲ್ಲ ಮಾಡ್ಕೊಟ್ಟು ಮಾಡ್ತಿದ್ದಾರೆ. ಅದನ್ನ ನಾವು 5 ವರ್ಷದಿಂದ ತಿರುಗ್ತಾ ಇದೀವಿ. ನಮ್ಮ ಅಮೌಂಟ್ ಇವ್ರು ಕಟ್ಟಬೇಕಾಗಿರೋದು ಗೌರ್ಮೆಂಟ್ ನಮ್ದೆಲ್ಲ ಕ್ಲಿಯರ್ ಆಗಿದೆ. ಈ ಲೋನ್ ಕೂಡ ಮಾಡಿ ಎಲ್ಲ ಕಟ್ಟಿಸ್ತಾ ಇದೀವಿ. ಆದ್ರೆ ನಮ್ಗೆ ಇವ್ರ ಮನೆ ಯಾಕೆ ಕೊಡ್ತಾ ಇಲ್ಲ? ಅದನ್ನ ನಾವು ಸರ್ಕಾರಕ್ಕೆ ಕೇಳ್ತಾ ಇದೀವಿ. ಇವ್ರ ಮನೆ ಕೀ ಮತ್ತೆ ಮನೆ ನಮ್ಗೆ ಕೀ ಕೊಟ್ಟು ನಮ್ಗೆ ಬಿಡೋವರೆಗೂ ನಾವು ಹೋಗಲ್ಲ ಸರ್. ನಾವ್ ಇಲ್ಲೇ ಇರ್ತೀವಿ. ಸರ್ಕಾರ ಬಂದು ನಮ್ಗೆ ಇಲ್ಲೇ ಉತ್ತರ ಹೇಳಿ. ಏನಿದು ಅವಾಂತರ ಅಂತ ಕೇಳಿದ್ರೆ ಎಂಡಿ ಪರಶುರಾಮ ಜಿಬಿಎ ಅಧಿಕಾರಿಗಳ ವಿರುದ್ಧ ದೂರ್ತಾ ಇದ್ದಾರೆ. ಜಿಬಿಎ ಫಲಾನುಭವಿಗಳ ಪಟ್ಟಿ ಕೊಟ್ರೆ ನಾವು ಮನೆ ಕೊಡಲು ರೆಡಿ ಇದ್ದೇವೆ ಅಂತಿದ್ದಾರೆ. ಮುಂಚೆ ಬಂದ ಅಪ್ಲಿಕೇಶನ್ ಇಲ್ಲ, ಏನಾಯ್ತು 550 ಅರ್ಜಿಗಳು ಬಂದಿದ್ವು. ಅದರಲ್ಲಿ ಅವರು ಸ್ಕ್ರೂಟಿನಿ ಮಾಡೋ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. 2 ಎಲಿಜಿಬಲ್ ಅಂತ ಹೇಳಿ ನಮಗೆ ಒಂದು ಲಿಸ್ಟ್ ಕೊಟ್ರು. ಸೊ ಆ ಲಿಸ್ಟ್ ಬಂದ್ಮೇಲೆ ನಾವು ಅದರಲ್ಲಿ ಹೇಳಿದ್ರು, ಈ ತರ ನಾವು 2 ಎಲಿಜಿಬಲ್ ಪಟ್ಟಿ ಕೊಟ್ಟಿದ್ದೀವಿ, ಅವ್ರಿಗೆ ಸಂಬಂಧಪಟ್ಟಂಗೆ ಈ ಅಮೃತ ಮಹೋತ್ಸವ ಯೋಜನೆಯಲ್ಲಿ ನೀವು ಆಯ್ಕೆಯಾದಂತಹ ಫಲಾನುಭವಿಗಳಿಗೆ 5 ಲಕ್ಷ ನೀವು ಬಿಡುಗಡೆ ಮಾಡಿಕೊಂಡು ಮುಂದಿನ ಪ್ರೊಸೆಸ್ ಮಾಡಿ, ಮತ್ತೆ ನಮಗೆ ಯುಸಿ ಕೊಡಿ ಅಂತ ಹೇಳಿದ್ರು. 15 ಡೇದಲ್ಲಿ ಯುಸಿ ಕೊಡಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ಕ್ರಮ ತಗೊಂಡಿವಿ. ಈಗಲಾದರೂ ಜಿಬಿಎ ರಾಜೀವ್ ಗಾಂಧಿ ವಸತಿ ನಿಗಮ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಿಜವಾದ ಫಲಾನುಭವಿಗಳಿಗೆ ಫ್ಲಾಟ್ ಅನ್ನು ಕೊಡಬೇಕಾಗಿದೆ. ಚರಣ್ ಮೂಡುಬಿದ್ರೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.